ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಸುಜಾಮಂಗೆ ಸಣ್ಣದಾಗಿ ಒಂದು ಸರ್ಪ್ರೈಸ್ ಕೊಟ್ಟಿದ್ದು. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವೇ ಫಸ್ಟ್ ವ್ಯೂ ಮಾಡ್ಬೋದು ಗೈಸ್. ಏನಂತ ಹೇಳಿದ್ರೆ, ಇವತ್ತು ಮಾರ್ನಿಂಗ್ ವೆಲ್ಕಮ್ ಮಾಡೋದು ವ್ಲಾಗೆ ಕ್ಲಿಪ್ಪಿಂಗೇ ಮಾಡಿದ್ದಿಲ್ಲ. ಇವಾಗ ಎಡಿಟಿಂಗ್ ಮಾಡೋಣ ಅಂತ ಹೇಳಿ ಕೂತ್ಕೊತಿದ್ದೀನಿ. ನೋಡಿದ್ರೆ ಸ್ಟಾರ್ಟಿಂಗ್ ಕ್ಲಿಪ್ಪಿಂಗೇ ಮಾಡಿಲ್ಲ ಅಂತ ಇವಾಗ ಫ್ಲ್ಯಾಶ್ ಆಯಿತು. ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನಂದರೆ ಫುಲ್ ಫುಡ್ ಬಗ್ಗೆನೇ ಮಾಡಿದ್ದೀನಿ. ಒಂದು 3 ವೆರೈಟಿ ರೆಸಿಪಿನ ತೋರಿಸಿದ್ದೀನಿ. ಇದು 3 ನಿಮಗೆ ಯೂಸ್ ಆಗುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಇಷ್ಟ ಆಗ್ದಲೇ ಇರೋ ಒಂದು ರೆಸಿಪಿ ಆಗಿರುತ್ತೆ. ಇನ್ನೆರಡು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊತೀನಿ. ಈ ಬ್ಲಾಗ್ ಫುಲ್ ನೋಡಿ, ತುಂಬಾ ಚೆನ್ನಾಗಿದೆ. ಮತ್ತು ಇನ್ನೊಂದು, ಶ್ರೇಯಾಂಶ್ ಹೊಸ್ದಾಗಿ ಏನೋ ಒಂದು ಕಲ್ತಿದ್ದಾನೆ, ಆ ಕಲೆನೂ ಇದರಲ್ಲಿ ಹಾಕಿದ್ದೇನೆ. ಅದು ನೋಡಿದ್ರೆ ನನಗೆ ಶಾಕ್ ಆಯ್ತು, ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾನೆ ಅಂತ. ಅದೇನು ಅಂತ ನೀವು ನನ್ನ ಫುಲ್ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತಾ ಹೋಗುತ್ತೆ. ಇವಾಗ ಸದ್ಯಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ನಿಮ್ಮ ಮನೇಲಿ ಮಕ್ಕಳಿಗಾಗಿರ್ಬೋದು ಅಥವಾ ದೊಡ್ಡವರಿಗೆ ಆಗಿರ್ಬೋದು ಕೆಮ್ಮು, ಶೀತ, ಉರಿ, ಕಫ ಇದ್ದೆ ಅವ್ರಿಗೆ ಹಾಸ್ಪಿಟಲ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಥವಾ ಇಷ್ಟನೇ ಇಲ್ಲ ಅಂಥವ್ರಿಗೂ ಮನೇಲೇ ಈ ರೆಮಿಡಿನ ಟ್ರೈ ಮಾಡಿ. ನಾನು ಶ್ರೇಯಾಂಶಿಗೋಸ್ಕರ ಇದು ಮಾಡ್ತಿರೋದು. ಯಾಕಂದರೆ ಶ್ರೇಯಾಂಶಿಗೆ ಸಿಕ್ಕಾಪಟ್ಟೆ ಕೆಮ್ಮು, ಶೀತ, ಕಫ ಕೂಡ ಇದೆ. ಹಾಗಾಗಿ ಅವನಿಗೆ ತುಂಬ ಕೆಮ್ತಾ ಇದ್ದಾನೆ. ಕಫ ಬಂದರೆ ಉಗಿತಾ ಇಲ್ಲ. ಹಾಗಾಗಿ ಇದು ಮಾಡಿ ಕೊಡೋದ್ರಿಂದ ಕಫ ಇಳ್ದೋಗುತ್ತೆ ಅಂತ ಅಮ್ಮ ಹೇಳ್ತಾಯಿದ್ರು. ಅಮ್ಮ ನನಗೆ ಹೇಳಿದ್ರು ಇದನ್ನೆಲ್ಲ ಹಾಕಿ ಒಂದು ಕಷಾಯ ಮಾಡಿಕೊಡು ಅಂತ. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಾನು ಅರ್ಧ ಈರುಳ್ಳಿ, ಅರ್ಧ ಶುಂಠಿ, ಅರ್ಧ ಕಲ್ಸಕ್ರೆನ ತೊಗೊಂಡು ಚೆನ್ನಾಗಿ ಈ ರೀತಿ ಜಜ್ಜಿಟ್ಕೊಂಡಿದ್ದೀನಿ. ಇದನ್ನ ಒಂದು ಗ್ಲಾಸಿಗೆ ಚೆನ್ನಾಗಿ ಕೈಯಲ್ಲೇ ಹಿಂಡಿಟ್ಕೊಳ್ಳಿ. ನನಗಿಲ್ಲಿ 2 to 3 ಸ್ಪೂನ್ ಸಿಕ್ಕಿದೆ. ಇದನ್ನ 3 to 4 ಡೇಸ್ ಕಂಟಿನ್ಯೂಸ್ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಕೊಡೋದ್ರಿಂದ ಶೀತ, ಕೆಮ್ಮು, ಕಫ ಕಮ್ಮಿ ಆಗ್ತಾ ಹೋಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಶ್ರೇಯಾಂಶಿಗೆ ಕಷಾಯ ಕೊಟ್ಟೆ. ಸರ್ಪ್ರೈಸಿಂಗ್ಲಿ ಕಷಾಯನ ಅವನು ತುಂಬ ಆರಾಮಾಗೆ ಕುಡ್ದ. ಸಿರಪ್ಪೆಲ್ಲ, ಹಾಸ್ಪಿಟಲಿನ ಸಿರಪ್ಪೆಲ್ಲ ಕೊಟ್ಟರೆ ಖುಷಿನ ಕುಡಿತಾನೆ. ಅದೇ ನಾವು ಮನೇಲೇ ಒಳ್ಳೆ ನ್ಯಾಚುರಲ್ ಆಗಿ ಮಾಡಿಕೊಟ್ರೆ ಕುಡಿಯೋಕ್ಕೆ ಉದಾಸೀನ ಮಾಡ್ತಾನೆ. ಇವತ್ತು ಮಕ್ಕಳೆಲ್ಲ ಇದ್ರಲ್ಲ, ಪಾರು, ಕಣ್ಣ ಎಲ್ಲ ಇದ್ದರು. ಹಾಗಾಗಿ ಕುಡ್ಕೊಂಡ್ಬಿಟ್ಟ. ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಬ್ರೇಕ್ಫಾಸ್ಟಿಗೆ ಇವತ್ತು ನಮ್ಮ ಮನೆಯಲ್ಲಿ ದೋಸೆ. ಇದು ದೋಸೆ ಬಂದ್ಬಿಟ್ಟು ಓಟ್ ದೋಸೆ ಅಂತ ಇಲ್ಲಿ ಕೂರ್ಗ್ ಸೈಡ್ ಕರೀತಾರೆ. ಬಟ್ ನಮ್ಮ ಅಜ್ಜಿ ಮನೆ ಕಡೆ ಎಲ್ಲ ಓಟ್ ರೊಟ್ಟಿ ಅಂತ ಕರೀತಾರೆ. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಇದಕ್ಕೆ ಕಾಂಬಿನೇಷನ್ ಚಿಕನ್ ಕರಿ, ಮೀನು ಸಾಂಬಾರೆಲ್ಲ ಇದೆ, ಸಖತ್ತಾಗಿರುತ್ತೆ. ಬಟ್ ನಮ್ಮ ಮನೆಯಲ್ಲಿ ಇವತ್ತು ತರಕಾರಿ ಸಾಂಬಾರು. ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಬನ್ನಿ. ಗೈಸ್, ಆಫ್ಟರ್ ಲಾಂಗ್ ಟೈಮ್ ನಾನು ಇವತ್ತು ನನ್ನ ತಲೆಗೆ ಎಣ್ಣೆ ಹಾಕ್ಕೊತಿದ್ದೀನಿ. ನನ್ನ ತಲೆಗೆ ಎಣ್ಣೆ ಹಾಕ್ಕೊಂಡ್ರೆ ಎಣ್ಣೆ ಜಿಡ್ಡು ಹೋಗೋದಿಲ್ಲ, ಅದೇ ಪ್ರಾಬ್ಲಮ್. ಹಾಗಾಗಿ ಎಣ್ಣೆ ಹಾಕೋಕ್ಕೆ ಹೋಗೋದಿಲ್ಲ ನಾನು. ಇವತ್ತು ಎಣ್ಣೆ ಹಾಕಬೇಕು. ಯಾಕಂದರೆ ಫುಲ್ ಹೇರ್ ಎಲ್ಲ ಡ್ರೈ ಆಗೋಗ್ಬಿಟ್ಟಿದೆ. ಒಂಥರ ಕೆಂಚು ಕೂದಲು ಥರ ಆಗೋಗ್ಬಿಟ್ಟಿದೆ ನನ್ನ ಕೂದಲು. ನೋಡಿ, ಎಲ್ಲ ಬ್ರೌನಿಷ್ ಕಲರಿಗಾಗಿದೆ. ಇನ್ನು ಎಣ್ಣೆ ಹಾಕಿಲ್ಲ ಅಂದರೆ ನನ್ನ ಕೂದಲೆಲ್ಲ ಉದುರು ಹೋಗುತ್ತೆ ಅನಿಸುತ್ತೆ. ಫುಲ್ ಡ್ಯಾಂಡ್ರಫ್ ಕೂಡ ಆಗಿದೆ. ಹಾಗಾಗಿ ಇದು ಪ್ಯೂರ್ ಕೊಕೊನೆಟ್ ಆಯಿಲ್ ನನ್ನ ತಲೆಗೆ ಹಚ್ಚೋದು. ನಮ್ಮ ಮನೆಗೆ ಯಾವಾಗಲೂ ಪ್ಯೂರೇ ಅಂತ ಕೇರಳದಿಂದ ತರಿಸ್ತಾರೆ ಎಣ್ಣೆನ. ನಾನು ಲಾಸ್ಟ್ ಬ್ಲಾಗ್ಗಳಲ್ಲೆಲ್ಲ ಹೇಳಿದ್ದೀನಿ. ನಾರ್ಮಲ್ ಎಣ್ಣೆ ಎಲ್ಲ ತರಿಸೋದಿಲ್ಲ, ಪ್ಯಾರಾಶೂಟ್ ಅದೆಲ್ಲ ಏನಿಲ್ಲ, ಒರಿಜಿನಲ್ ಎಣ್ಣೆ ತರಿಸ್ತಾರೆ. ಅದನ್ನ ಇವಾಗ ತಲೆಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೂ ಕಷ್ಟ, ತಲೆಯಲ್ಲಿ ಎಣ್ಣೆನೇ ಹೋಗೋದಿಲ್ಲ ಗೈಸ್. ಹಾಕೊಂಡು ಚೆಂದ ಮಸಾಜ್ ಮಾಡಬೇಕು. ಇದು ಲೈಟಾಗಿ ಹಾಕ್ಕೊತೀನಿ ಎಣ್ಣೆ. ಯಾಕಂದರೆ ನಾಳೆ ಕ್ಲಾಸಿಗೆ ಹೋಗಬೇಕು. ಅವು ಫುಲ್ ಎಣ್ಣೆ ಇದ್ದರೆ ಮತ್ತೆ ಇನ್ನೊಂದು ನನ್ನ ತಲೆಯಲ್ಲಿ ಎಣ್ಣೆ ಆದರೆ ತಲೆ ಬಾಚ್ಬೇಕಾದ್ರೆ ಹಿಂಗೆ ಮಧ್ಯೆ ಗ್ಯಾಪ್ ಇದರ ಲೈನ್ಸ್ ಓಪನ್ ಥರ ಆಗಿಬಿಡುತ್ತೆ. ಹಂಗಾದ್ರೆ ಹಿಂಸೆ ತಲೆ ಬಾಚಲಿಕ್ಕೆ. ಹಾಗಾಗಿ ಸ್ವಲ್ಪನೇ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈವ್ನಿಂಗ್ ತಲೆ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಸ್ವಲ್ಪ ಆಯಿಲ್ನ ಮುಖಕ್ಕೆ, ಕೈಗೆಲ್ಲ ಅಪ್ಲೈ ಮಾಡಿಕೊಂಡೆ. ಮತ್ತು ನನಗೆ ತುಂಬ ದಿವಸದಿಂದ ಕಟ್ಟೆ ಮಿಠ ಮಾಡ್ಕೋಬೇಕು ಮನೇಲೆ ಅಂತ ಅನ್ನಿಸ್ತಿತ್ತು. ಹಾಗಾಗಿ ಇವತ್ತು ಕಟ್ಟೆ ಮಿಠ ಮಾಡ್ತಾಯಿದ್ದೀನಿ. ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇಲ್ಲಿ ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಈ ಕಡೆ ಸೈಡ್ ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಖಾರ ಪುಡಿ, ಇದು ಜಾಗ್ರಿ, ಬೆಲ್ಲ, ಮತ್ತು ಸ್ವಲ್ಪ ಸಕ್ಕರೆ,
ಮತ್ತು ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಇದಿಷ್ಟು ಇವಾಗ ಗ್ರೈಂಡರ್ ಒಳಗೆ ಹಾಕೊಳ್ಬೇಕು. ನೆಕ್ಸ್ಟ್ ಇವಾಗ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ತಿರ್ಗಿಸ್ಕೊಳೋಣ. ಒಂದೆರಡು ಸುತ್ತು ಗ್ರೈಂಡರಲ್ಲಿ ಸುತ್ತಿಸ್ಕೊಂಡ್ರೆ ಸಾಕು. ಇವಾಗ ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಲೈಕ್ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ನೀವು ಸ್ವೀಟ್ ಎಲ್ಲ ಅಷ್ಟು ಬೇಡ ಅಂದರೆ ಹಾಕೊಳಕ್ಕೆ ಹೋಗ್ಬೇಡಿ. ಇಲ್ಲಿ ನೋಡಿ ನಾವು ಅಂಗಡಿಯಲ್ಲೆಲ್ಲ ತಗೊಂಡ್ಬೇಕಾದ್ರೆ ಪ್ರಮೋದವ್ರಿಗೆ ಬಾಯಲ್ಲಿ ನೀರು ಇವಾಗಲೇ ಬರ್ತಾ ಉಂಟ. ಸುಳ್ಳು ಹೇಳ್ಬಾರ್ದು. ಅಂಗಡಿಯಲ್ಲೆಲ್ಲ ತೊಗೊಳ್ಬೇಕಾದ್ರೆ ಇಷ್ಟು ಸ್ವಲ್ಪ ಕೊಡ್ತಾನೆ ಗೈಸ್. ಅದಕ್ಕೆ 5 ರೂಪೀಸ್ ಕೊಡಬೇಕು. ಅದಕ್ಕೆ ನಾನೇ ಮನೇಲಿ ಮಾಡ್ಕೊಳೋಣ ಅಂತ ಇವಾಗ ಮಾಡ್ಕೊತಾ ಇದ್ದೆ. ಅದಕ್ಕೆ ನಿಮಗೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ ತೋರ್ಸೋಣ ಅಂತ ಕ್ಯಾಪ್ಚರ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ನನ್ನ ಮೊಬೈಲ್ ನೀರು ಬರುತ್ತೆ. ನನ್ನ ಮೋಸ್ಟ್ ಫೇವ್ರೆಟ್ ಇದು. ನಾನು ಯಾವಾಗಲೂ ಪ್ರಮೋದವ್ರಿಗೆ ಹೇಳ್ತೀನಿ, ನನಗೇನು ಸಿಕ್ಕಿಲ್ಲ ಅಂದರೂ ಒಂದು ಗೋಲ್ಗಪ್ಪ ಬಿರಿಯಾನಿ ಮತ್ತು ಈ ಥರ ಕಟ್ಟೆ ಮಿಠಾಯಿ ತಂದ್ಕೊಟ್ರೆ ನನಗೆ ಫುಲ್ ಹ್ಯಾಪಿ. ಇದ್ರಲ್ಲಿ ಸಿಗೋ ಹ್ಯಾಪಿನೆಸ್ ನನಗೆ ದೊಡ್ಡ ದೊಡ್ಡ ಐಟಮಲ್ಲಿ ಯಾವುದಕ್ಕೂ ಸಿಗೋದಿಲ್ಲ. ಎಲ್ಲ ಸಣ್ಣ ಸಣ್ಣದಲ್ಲೇ ನಾನು ತುಂಬ ಖುಷಿ ಪಡ್ತೀನಿ. ಅದರಲ್ಲೂ ಕಟ್ಟೆ ಮಿಠಾಯಿ ಮೋಸ್ಟ್ ಫೇವ್ರೆಟ್. ನಂತರ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ, ಏನಾದರೂ ಅಡ್ಜಸ್ಟ್ ಮಾಡಿದ್ರು ಕಟ್ಟೆ ಮಿಠಾಯಿ ಇಸ್ಕೊಂಡು ತಿಂತೀನಿ. ಈಗ ನೋಡ್ತಾ ನನ್ನ ಬಾಯಲ್ಲಿ ನೀರು ನಿಜವಾಗ್ಲೂ ಬರ್ತೇನೆ. ನನಗೆ ತುಂಬ ಇಷ್ಟ. ಕರೆಕ್ಟಾಗಿ 2 ಉಂಡೆ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಹುಣ್ಸೆನ್ ಚೆನ್ನಾಗಿದ್ದರೆ ಕಟ್ಟೆ ಮಿಠಾಯಿ ಸಖತ್ತಾಗಿ ಬರುತ್ತೆ. ಆ್ಯಕ್ಚುಲಿ ಇದಕ್ಕೆ ಬೆಲ್ಲ ಮಾತ್ರ ಹಾಕಬೇಕಿತ್ತು. ನಾನು ಬೆಲ್ಲ ಇರೋದು ಮರ್ತೋಗ್ಬಿಟ್ಟಿತ್ತು. ಹಾಗಾಗಿ ಸಕ್ಕರೆ ಹಾಕ್ಕೊಂಡೆ. ಮತ್ತೆ ಸಕ್ಕರೆ ತೆಗೆದು ಉಪ್ಪೆಲ್ಲ ಮಿಕ್ಸ್ ಆಗಿರುತ್ತದೆ, ಅದಕ್ಕೆ ಬೇಡ ಅಂದ್ಬಿಟ್ಟು ಹಂಗೆ ಸಕ್ಕರೆ ಜೊತೆಗೆ ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡೆ. ನೀವು ಬೇಕಂದರೆ ಸಕ್ಕರೆ ಸ್ಕಿಪ್ ಮಾಡಿ, ಬೆಲ್ಲ ಇಲ್ದಿದ್ದವರು ಇಲ್ದಿದ್ದವರು ಸಕ್ಕರೆ ಹಾಕ್ಕೊಳ್ಳಿ. ಓಕೆನಾ? ಫೈನಲಿ ಕಟ್ಟೆ ಮಿಠಾಯಿ ರೆಡಿ ಆಗಿದೆ. ಇದನ್ನ ಹೆಂಗೆ ತಿನ್ಬೇಕಂದ್ರೆ ಈ ಥರ ಸ್ಪೂನಿಗೆ ಹಾಕ್ಕೊಳ್ಬೇಕು. ನಾನು ಸಣ್ಣೋಳಿರ್ಬೇಕಾದ್ರೆ ಅಲ್ಲ, ಸಣ್ಣೋಳಿಂದ ನಾನು ಡಿಗ್ರಿ ಆದರೂ ಡಿಗ್ರಿ ಆದಮೇಲೆ ಮದುವೆ ಆಗಿಬಿಟ್ಟು ಡಿಗ್ರಿ ತನಕನೂ ಈ ಥರ ಸ್ಪೂನಲ್ಲಿ ಈ ಥರ ಕಟ್ಟೆ ಮಿಠಾಯಿ ಮಾಡ್ಕೊಂಡು ನಾನು ಡೈಲಿ ತಿಂತಾಯಿದ್ದೆ ಮನೇಲಿ. ಏನಿಲ್ಲ ಅಂದರೂ ಕಟ್ಟೆ ಮಿಠಾಯಿ ಮಾತ್ರ ನಾನು ನಮ್ಮ ಅಕ್ಕ ಮಾಡ್ಕೊಳೋದು ತಿನ್ನೋದು ಇನ್ನೊಂದು ಟೈಪ್ ಎಲ್ಲ ಮಾಡ್ಕೊತಿದ್ವಿ ಬೇರೆ. ಅದನ್ನ ಫುಲ್ ಹುಣ್ಸೆನ್ ರಸ ತೆಗೆದು ಅದಕ್ಕೆ ಹಾಕ್ಕೊಂಡು, ಬಟ್ ಅದ್ರಕ್ಕಿಂತ ಇದು ಚೆನ್ನಾಗಿರುತ್ತೆ. ಚೆನ್ನಾಗಿದೆಯಾ? ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಕಟ್ಟೆ ಮಿಠಾಯಿ ಮಾಡಿ ತಿಂದೆ, ತುಂಬಾ ಚೆನ್ನಾಗಿತ್ತು ಗೈಸ್. ಇವಾಗ ನೈಟ್ ಡಿನ್ನರಿಗೆ ನಾನೊಂದು ಗ್ರೇವಿ ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನೇ ಟ್ರೈ ಮಾಡ್ತಾಯಿದ್ದು ಹೊಸ ರೆಸಿಪಿ. ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಚೆನ್ನಾಗಿ ಬಂದರೆ ಮಾತ್ರ ನೀವು ಟ್ರೈ ಮಾಡಿ. ಅದರ್ವೈಸ್ ನಾನು ಹೇಳ್ತೀನಿ ಚೆನ್ನಾಗಿ ಬಂದಿಲ್ಲ ಅಂದರೆ ಚೆನ್ನಾಗಿ ಬಂದಿಲ್ಲ ಅಂತ. ಈಗ ಫಸ್ಟು ಸ್ಟಾರ್ಟ್ ಮಾಡೋಣ. ಇವಾಗ ಜಾರಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕೋಣ. ಆಮೇಲೆ ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ನೀರು ಹಾಕೋಣ ರುಬ್ಬಕ್ಕೆ. ಇದನ್ನ ಇವಾಗ ರುಬ್ಕೊಂಬರೋಣ. ಕಾಯಿ ಮತ್ತು ಈರುಳ್ಳಿನ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಅದೇ ಜಾರಿಗೆ 2 ಟೊಮೆಟೊ ಪ್ಯೂರಿ ಮಾಡ್ಕೊಳಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನೂ ಸಹ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಇವಾಗ ಕುಕ್ಕರಿಗೆ ಈ ಕಾಬೂಲ್ ಕಡಲೆ ನೀರಿನ ಸಮೇತಾಗ ಹಾಕ್ಕೊತಾ ಇದ್ದೀನಿ ನಾನು. ನೆಕ್ಸ್ಟು ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನ ಇವಾಗ ವಿಷಲಿಗೆ ಬಿಡೋಣ. 3 to 4 ವಿಷಲ್ಸ್ ಆಗಬೇಕು. ಇವಾಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಕೋಣ. ಸ್ವಲ್ಪ ಎಗ್ ಮಸಾಲ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಇವಾಗ ಮಟನ್ ಮಸಾಲ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಇವಾಗ ಖಾರ ನೋಡ್ಕೊಂಡು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ.
ಇವಾಗ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊತಿದ್ದೀನಿ. ನೀವು ಜೀರಿಗೆ ಪೌಡರ್ ಇದ್ದರೆ ಅದು ಹಾಕ್ಕೊಬೋದು. ನಿಮ್ಮ ಮನೇಲಿ ಚಿಕನಿಗೆ ಸಂಬಂಧಪಟ್ಟಿದ್ದು ಯಾವುದಿದ್ರೂ ಅದೆಲ್ಲ ಪೌಡರ್ ಹಾಕ್ಕೊಂಬಿಡಿ. ಓಕೆ, ಇದು ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಆಮೇಲೆ ಹೇಳ್ಕೊಡ್ತೀನಿ. ಓಕೆ, ಇವಾಗ ಕಾಬೂಲ್ ಕಡಲೆ ಆಲೂಗಡ್ಡೆ 4 ವಿಷಲ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ, ಅದನ್ನ ಹಾಕ್ಕೊಳ್ಳೋಣ. ಒಂದು ಅರ್ಧ ಈರುಳ್ಳಿ ಹಾಕಿದ್ರೆ ಸಾಕು, ಯಾಕಂದರೆ ರುಬ್ಬೋದಕ್ಕೆ ನಾವು ಹಾಕ್ಕೊಂಡಿದ್ದೀವಿ ಆಲ್ರೆಡಿ. ಅದಕ್ಕೆ ಇದು ಇವಾಗ ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಇವಾಗ ಫ್ರೈ ಆಗ್ತಾ ಇರಲಿ, ಅಷ್ಟರಲ್ಲಿ ಆವಾಗಲೇ ಮಸಾಲೆ ಪುಡಿ ಎಲ್ಲ ಒಂದು ಬೌಲಿಗೆ ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಳೋಣ. ಇದು ಪೇಸ್ಟ್ ರೀತಿ ಇವಾಗ ರೆಡಿ ಆಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇವಾಗ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರ್ತಿದ್ದಂಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಈ ಮಸಾಲೆ ಏನು ಮಾಡ್ಕೊಂಡಿದ್ವಿ ಪೇಸ್ಟ್, ಅದನ್ನ ಇದಕ್ಕೆ ಹಾಕ್ಕೊಂಡು ಇದು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಒಂದು ಚಿಟಿಕೆ ಆಗೋಷ್ಟು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಹಾಕ್ಕೊಂಡೆ, ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಇದಕ್ಕೆ ಕಾಯಿ ಈರುಳ್ಳಿ ಏನು ರುಬ್ಕೊಂಡಿದ್ದೆ ಅದನ್ನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹಸಿ ಘಮ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಗೈಸ್, ಚಕ್ಕೆ ಲವಂಗ ತಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಅವಲೇ ಈರುಳ್ಳಿ ಹಾಕೋಕ್ಕಿಂತ ಮುಂಚೆ ಎಣ್ಣೆಲಿ ಫ್ರೈ ಮಾಡಬೇಕಿತ್ತು, ಬಟ್ ಮರ್ತೋಯ್ತು. ಇವಾಗ ಹಾಕ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಫ್ಲೇವರಿಗೆ ಇದು ಎಣ್ಣೆ ಜೊತೆ ಹಾಕ್ಕೊಂಡಿದ್ದು ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ಈಗ ಇದು ಏನಿದೆ ತೆಂಗಿನಕಾಯಿದು ಈರುಳ್ಳಿ ಹಸಿ ಘಮ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಚೆನ್ನಾಗಿ ಕುದ್ದಿದೆ. ಇವಾಗ ಇದಕ್ಕೆ ಟೊಮೊಟೊ ಪ್ಯೂರಿ ಹಾಕ್ಕೊಳ್ಳೋಣ. ಇದು ಸಹ ಹಸಿ ವಾಸನೆ ಏನಿದೆ ಅದು ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪಿದ್ರೇನು ಹಾಕ್ಕೋಬೋದು. ನಾನು ಕೊತ್ತಂಬರಿ ಸೊಪ್ಪು ಖಾಲಿ ಆಗಿಬಿಟ್ಟಿದೆ, ಹಾಗಾಗಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಆಪ್ಷನಲ್. ಒಬ್ರೊಬ್ರಿಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಇಷ್ಟ ಆಗೋದಿಲ್ಲ, ನಿಮ್ಮ ಇಷ್ಟ. ಕರಿಬೇವಿನ ಸೊಪ್ಪು ಬೇಕಂದರೆ ಹಾಕ್ಕೊಬೋದು, ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಲಾಸ್ಟ್ ಫೈನಲ್ ಈ ಕಾಬೂಲ್ ಕಡಲೆ ಆಲೂಗಡ್ಡೆ ಏನಿದೆ ಅದನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಒಂದು 15 ಮಿನಿಟ್ಸ್ ಇದು ಚೆನ್ನಾಗಿ ಕುದ್ರೆ ಸಾಕು. ಗೈಸ್, ಇದು ಆಲ್ಮೋಸ್ಟ್ ಕುದ್ದಿದೆ. ನೀವು ನೋಡ್ಕೊಳ್ಳಿ, ಕುದೀತಾ ಇದೆ. ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ನಾನಿಲ್ಲಿ ಒಂದು ಏನು ಹೇಳ್ತಾರೆ ಒಗ್ಗರಣೆಗೆ ಒಂದು ಹೊಸಾದು ನಮ್ಮ ಮನೆ ತೊಗೊಂಡಿದ್ರಲ್ಲ ಇದನ್ನೇ ಒಗ್ಗರಣೆ ಹಾಕೋಣ ಅಂತ ನಾನಿವಾಗ ಇದಕ್ಕೆ ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಕೊಕೊನೆಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಹೆಲ್ತಿಗೂ ಒಳ್ಳೆಯದು, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಸಾಕು, ಅದು ಸ್ವಲ್ಪ ಕಾಯಲಿ. ಓಕೆ, ಇವಾಗ ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ಕೊಳ್ಳೋಣ. ಇದು ಸಿಡಿಲಿ. ಸಾಸಿವೆ ಸಿಡ್ದಿದೆ. ಇವಾಗ ನಾನು ಒಂದು 3ರಿಂದ 4 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ತನಕ ಫ್ರೈ ಆಗಲಿ. ಸ್ಪೂನಲ್ಲಿ ಆಡಿಸ್ತಿದ್ದೀನಿ. ಒಂದು ಸ್ವಲ್ಪ ಬ್ರೌನ್ ಬರಬೇಕು, ಆವಾಗಲೇ ಫ್ಲೇವರ್ ಇದು ಬಿಟ್ಕೊಳೋದು. ಸ್ಮೆಲ್ ಬರುತ್ತೆ ಸ್ವಲ್ಪ. ಇವಾಗ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. 1-2 ಒಣಗಿದ ಮೆಣಸಿನ್ಕಾಯಿ ಸಾಕು. ಇದನ್ನು ಇದ್ರ ಜೊತೆ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದು ಚೆನ್ನಾಗಿ ಘಮ ಬರ್ತಾ ಇದೆ. ಇವಾಗ ಇದಕ್ಕೆ ನಾನು
ಮಟನ್ ಮಸಾಲಾನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದನ್ನ ಇವಾಗ ಸ್ವಲ್ಪ ಆಫ್ ಮಾಡಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ರೆಡಿ ಇದೆ. ಇದನ್ನ ಇದಕ್ಕೆ ಇವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಥಿಕ್ನೆಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ನಮಗೆ ರೈಸಿಗೆ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಗ್ರೇವಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಚಪಾತಿಗೆ ರೊಟ್ಟಿಗೆಲ್ಲ ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ಳಿ. ನೈಸ್, ಚೆನ್ನಾಗಾಗಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಸ್ಮೆಲ್ ಚೆನ್ನಾಗಿದೆ. ಸ್ಮೆಲ್ ವಾಯ್ಸ್ ಚೆನ್ನಾಗಿದೆ. ಪ್ರಮೋದ್ ಅವರು ಕೂಡ ಹೇಳ್ತಿದ್ರು ಸ್ಮೆಲ್ ಚೆನ್ನಾಗಿದೆ, ತಿನ್ನೋಕ್ಕೆ ಹೇಗಿದೆ ಗೊತ್ತಿಲ್ಲ. ನಾಳೆ ನಾನು ಆಫೀಸಿಗೆ ಹೋಗಬೇಕು ಅಂತ ನನಗೆ ರೇಗಿಸ್ತಾ ಇದ್ದಾರೆ. ಹಾಗಾಗಿ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಇವಾಗಲೇ ಟೇಸ್ಟ್ ಮಾಡಿ ಹೇಳ್ಬಿಡ್ತೀನಿ. ಚೆನ್ನಾಗಿದೆ, ನಿಜವಾಗ್ಲೂ. ನೀವು ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡ್ಬೋದು. ಚೆನ್ನಾಗಿ ಬಂದಿದೆ. ನಾನು ಅಂದ್ಕೊಂಡೆ ಚೆನ್ನಾಗಿ ಬರೋದಿಲ್ಲ, ನಾನಾಗೆ ಟ್ರೈ ಮಾಡಿದ್ದಲ್ಲ ಹೊಸದಾಗೆಲ್ಲ, ಹಾಗಾಗಿ ಬಟ್ ಚೆನ್ನಾಗಿದೆ. ಚಪಾತಿ ರೈಸ್ಗಿಂತ ಚಪಾತಿ ರೊಟ್ಟಿ ಆ ಥರದಕ್ಕೆ ಚೆನ್ನಾಗಿದೆ ಕಾಂಬಿನೇಷನ್. ಶ್ರೇಯಾಂಶ್ ನೋಡಿ ಏನೇನೆಲ್ಲ ಕಲ್ತಿದ್ದಾನೆ ಅಂತ. ಸೂಪರ್ ಅಲ್ಲ ನಮ್ಮ ಶ್ರೇಯಾಂಶ್? ವಾವ್. ಹಾಂ ಮಾಡಿ ಮಾಡಿ ಇನ್ನೂ ಮಾಡಿ. ಓಹ್, ಸ್ವಲ್ಪ ಮುಂದೆ ಬಂದು ಮಾಡಿ. ಮಾಡಿ ಇವಾಗ. ಅಲ್ಲಿ ಮಾಡಿ. ಇವತ್ತಿನ ಕಿವಿ ಮಾತು. ಲೋಕವನ್ನು ತಿಳಿದವನು ನಾಚಿಕೊಳ್ಳುವುದಿಲ್ಲ, ಅನ್ನದ ಬೆಲೆ ತಿಳಿದವನು ಅಹಂಕಾರಿಯಾಗುವುದಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.